ಬಸ್ನಲ್ಲಿ 9 ತೊಲೆ ಬಂಗಾರ ಕಳ್ಳತನ ಆದಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಬಸ್ನ ಡ್ರೈವರ್ ಬಸ್ಸನ್ನೇ ತೆಗೆದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಂತಹ ಒಂದು ಘಟನೆ ನಡೆದಿದೆ. ಬಳ್ಳಾರಿಯಲ್ಲಿ ಬಸ್ ಪ್ರಯಾಣದ ವೇಳೆ ಭಾರಿ ಹೈ ಡ್ರಾಮಾನೇ ನಡೆದುಹೋಗಿದೆ. 80 ಪ್ರಯಾಣಿಕರ ಸಮೇತ ಠಾಣೆಗೆ ಬಸ್ನ ಚಾಲಕ ಬಸ್ ತೆಗೆದುಕೊಂಡು ಬಂದಿದ್ದಾನೆ. ಆಭರಣ ಕಳೆದುಕೊಂಡು ಅಂಬಮ್ಮ ಎಂಬವರು ಗೋಳಾಡ್ತಾ ಇದ್ರು. ಹೀಗಾಗಿ ಬಸ್ ನಿಲ್ಲಿಸಿ ಅಂಬಮ್ಮ ಹಾಗೂ ಮಗಳು ರಾದ್ದಾಂತ ಮಾಡಿದ್ರು. ಹೀಗಾಗಿ ಬಸ್ ಹೊಸಪೇಟೆ ನಗರ ಠಾಣೆಗೆ ಚಾಲಕ ತಂದಿದ್ದಾರೆ. ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಪ್ರಯಾಣಿಕರನ್ನ ತಪಾಸಣೆ ಕೂಡ ಮಾಡಲಾಯಿತು. ಒಬ್ಬೊಬ್ಬರನ್ನೇ ಕೆಳಗಿಳಿಸಿ ತಪಾಸಣೆ ಮಾಡಿದರೂ ಕೂಡ ಒಡವೆಗಳು ಪತ್ತೆನೆಯಾಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ಅಲ್ಲಿ ಅವರು ಇಲ್ಲಪ್ಪ ಈ ಮುಡ್ರಾಬಾದಿ ಬರ್ತಾರೆ ಬರೋಪ್ಪ ಸಿಲಿಕ್ಕೆ ಸರ್ ಅದಕ್ಕೆ ಸರ್ ನಾವು ಹೇಳಿ ಅಲ್ಲಿಂದ ಹ್ಞೂ ರೀ ಸರ್ ನಮಗೆ ಪೇಜ್ ಕಳಿಸಿದ್ರು ಸರ್ ನಮಗೆ ಪೇಜ್ ಕಳಿಸಿದ್ರು ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, 90 ಗ್ರಾಂ ಚಿನ್ನ, ಸರಿಸುಮಾರು 9 ತೊಲೆ ಬಂಗಾರ ಕಳೆದುಕೊಂಡಿದ್ದೀವಿ ಅಂತ ತಾಯಿ ಹಾಗೂ ಮಗಳು ಗಂಭೀರ ಆರೋಪ ಮಾಡ್ತಾರೆ. ಒಂದು ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಆಗುತ್ತೆ. ನೇರವಾಗಿ ಸರ್ಕಾರಿ ಬಸ್ಸನ್ನು ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಬಂದಂತಹ ಒಂದು ಘಟನೆ ಕೂಡ ನಡೆಯುತ್ತೆ. ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಇದೇನಂದ್ರೆ ಹೊಸಪೇಟೆಯಿಂದ ಕೊಪ್ಪಳ ಕಡೆ ಹೋಗ್ತಾ ಇರುವಂತ ಸಂದರ್ಭದಲ್ಲಾಗಿದ್ದು. ಅದು ಏನಂದ್ರೆ ಮುಂಡ್ರಾಬಾದ್ ಹತ್ತಿರ ನಡೆದಿದೆ ಅಂತ ತಿಳಿದು ಬಂದಿರುವಂತದ್ದು. ಸಾರಿಗೆ ಬಸ್ನಲ್ಲಿ 80 ಜನ ಪ್ರಯಾಣ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ದಿಢೀರನೆ ನಂದು ಬಂಗಾರ ಕಳುವಾಗಿದೆ ಅಂತ ಹೇಳ್ಬಿಟ್ಟು ಮಹಿಳೆ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಬಂಗಾರ ಕಳುವಾಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಬಸ್ನಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಸಿಗೋದಿಲ್ಲ. ಸಿಗದೇ ಇರುವಂತಹ ಸಂದರ್ಭದಲ್ಲಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯ PI ಲಖನ್ ಅವರು ಏನಿರ್ತಾರೆ, ಅವರ ನೇತೃತ್ವದಲ್ಲಿ ಕೂಡ ಅಲ್ಲಿ ಬಸ್ ಅನ್ನ ಕರ್ತಾ ಇರ್ತಾರೆ. ನೇರವಾಗಿ ಅಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಇಬ್ರು ಸೇರಿಕೊಂಡು ಆ ಬಸ್ ಅನ್ನ ಠಾಣೆಗೆ ತಗೊಂಡ್ ಬರ್ತಾರೆ. ತಗೊಂಡ್ ಬಂದಿರುವಂತಹ ಸಂದರ್ಭ ಸಾಕಷ್ಟು ಹೈ ಡ್ರಾಮಾ ಕೂಡ ಆಯ್ತು. ಯಾಕಂದ್ರೆ ಅಲ್ಲಿ ಮಹಿಳೆಯರು ಕೂಡ ಹೇಳ್ತಾ ಇದ್ರು, ನಾವು ನಿಮ್ಮ ಯಾವುದೇ ರೀತಿಯಾಗಿ ಬ್ಯಾಗ್ ಗಳನ್ನ ಗಮನಿಸಿಲ್ಲ ಅನ್ನುವಂತ ಕೂಡ ಹೇಳಿದ್ರು. ಆದ್ರೆ ವ್ಯಾನಿಟಿ ಬ್ಯಾಗ್ ನಲ್ಲಿ ಬರೋಬ್ಬರಿ ಇಲ್ಲಾಂದ್ರೂ 9 ಬಂಗಾರ ಇತ್ತು, ಅದು ಕಳ್ಳತನ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅದಾದ ಬೆಳಕ್ಕೆ ಅವರನ್ನ ಅಲ್ಲಿಂದ ಠಾಣೆಗೆ ಬಸ್ ಅನ್ನು ಕೂಡ ತೆಗೆದುಕೊಂಡು ಹೋದ್ರು. ಆ ಠಾಣೆಗೆ ಹೋಗುವಂತ ಸಂದರ್ಭದಲ್ಲಿ 80 ಜನ ಏನಿದ್ರು ಪ್ರಯಾಣಿಕರು ಕೂಡ ಇದ್ರು. ಅಂತ ಸಂದರ್ಭದಲ್ಲಿ ಠಾಣೆಗೆ ಹೋದ ಸಂದರ್ಭದಲ್ಲಿ ತಪಾಸಣೆ ಕೂಡ ಮಾಡಲಾಯಿತು. ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಬಂಗಾರದ ಒಡೆಗಳು ಕುರಿತು ಮತ್ತು ಇದೆಲ್ಲವನ್ನ ಮಾಹಿತಿ ಕಲೆ ಹಾಕಿರುವಂತದ್ದು ಮತ್ತು ಇದರ ಜೊತೆಗೆ ಹೊಸಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿ.